ಲೋಕಸಮರದ ಸನಿಹದಲ್ಲಿ ಮತ್ತೊಮ್ಮೆ ಟಿಪ್ಪು ವಿಚಾರ ಮುನ್ನೆಲೆಗೆ ಬಂದಿದೆ. ಅದು ಮೈಸೂರು ವಿಮಾನ ನಿಲ್ದಾಣದ ಹೆಸರನ್ನು ಬದಲಾಯಿಸಿ ಟಿಪ್ಪು ಹೆಸರನ್ನು ಇಡುವಂತಹ ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ಬಿಜೆಪಿ ಶಾಸಕ ಯತ್ನಾಳ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಮಾತಿನಲ್ಲಿಯೇ ತಿವಿದಿದ್ದಾರೆ. ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರಿಡಬೇಕು, ಬೇಕಾದ್ರೆ ಟಿಪ್ಪು ಹೆಸರನ್ನ ಶೌಚಾಲಯಕ್ಕಿಡ್ಲಿ ಅಂತ ಹೇಳಿ ಯತ್ನಾಳ್ ಗುಡುಗಿದ್ದಾರೆ. ಟಿಪ್ಪು ಒಬ್ಬ ಮತಾಂಧ, ದೇವಸ್ಥಾನಗಳನ್ನ ಧ್ವಂಸ ಮಾಡಿದವ. ಅಂತಹ ಮತಾಂಧನ ಹೆಸರನ್ನ ಏರ್ಪೋರ್ಟ್ಗೆ ಇಡೋದು ಬೇಡ ಅಂಥೇಳಿ ಖಂಡ ತುಂಡಾದ ರೀತಿಯಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡಬೇಕನ್ನೋ ವಾದವನ್ನು ಒಂದು ಕಡೆ ಕಾಂಗ್ರೆಸ್ ಮಾಡ್ತದೆ. ಈ ಬಗ್ಗೆ ಮಾತಾಡೋದಕ್ಕೆ ಹಿಂದೂ ಫೈರ್ ಬ್ರ್ಯಾಂಡ್ ಆದಂಥ ಬಸವನಗೌಡ ಯತ್ನಾಳ್ ಅವರಿದ್ದಾರೆ, ಅವರನ್ನೇ ಮಾತಾಡಿಸೋಣ. ಸರ್, ಈಗ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡೋದು ಏನು ಸರ್ ನಿಮಗೆ? ಟಿಪ್ಪು ಸುಲ್ತಾನ ಒಬ್ಬ ಮತಾಂಧ. ಸುಮಾರು 4,000 ದೇವಸ್ಥಾನಗಳನ್ನು ಕೇರಳ ಮತ್ತು ಕರ್ನಾಟಕದಲ್ಲಿ ಧ್ವಂಸ ಮಾಡಿದಂಥವ. ಹಿಂದೂಗಳ ಅವನ ಖಡ್ಗದ ಮೇಲೆ, ಟಿಪ್ಪು ಸುಲ್ತಾನ್ ಖಡ್ಗದ ಮೇಲೆ ಏನು ಬರ್ತಿದ್ರು ಅಂದರೆ, ಯಾರು ನಾನ್ ಮುಸ್ಲಿಮ್ ಅದಾರೋ ಅವ್ರನ್ನೆಲ್ಲರೂ ಕೊಲೆ ಮಾಡುವಂಥ ಅಸ್ತ್ರ ಅಂತೇಳಿ ಇವತ್ತು ಬ್ರಿಟಿಷರ ಬಳಿ ಏನು ಖಡ್ಗ ಏನು ತೊಗೊಂಡು ಬಂದ ವಿಜಯ ಮೇಲೆ ಅದ್ರ ಮೇಲೆ ಇದೆ. ಇಂಥ ಒಬ್ಬ ಮತಾಂಧ ಟಿಪ್ಪು ಸುಲ್ತಾನನ ಹೆಸರನ್ನು ಕರ್ನಾಟಕದಲ್ಲಿ ಯಾವ ಭಾಳಾದ್ರೆ ಶೌಚಾಲಯಗಳಿಗೆ ಇಡಲಿ, ಟಿಪ್ಪು ಸುಲ್ತಾನ್ ಶೌಚಾಲಯ ತಳಿ. ಇವತ್ತು ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರು ಇಡಬೇಕು ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ಪ್ರಸ್ತಾಪ ಆಗಿದ್ದು. ವೀರ ಸಾವರ್ಕರ್ ಫೋಟೋ ತೆಗಿಬೇಕು ಅಂತ ಹೇಳಿ. ವೀರ ಸಾವರ್ಕರ್ ಫೋಟೋ ಯಾರೂ ತೆಗಿಲಿಕ್ಕಾಗೋದಿಲ್ಲ. ಇನ್ನೂ 10 ಕರಿಗೆ ಬಂದರೂ ತೆಗಿಲಿಕ್ಕಾಗೋದಿಲ್ಲ. ಸರ್, ಹೋರಾಟ ಯಾವ ರೀತಿ ಇರುತ್ತೆ ಸರ್? ಹೋರಾಟ ಅವ್ರು ಏನಾರು ಸಾವರ್ಕರ್ ಫೋಟೋ ತೆಗೆದು ಜವಾಹರ್ಲಾಲ್ ನೆಹರು ಹಾಕಿದ್ರೆ ಜವಾಹರ್ಲಾಲ್ ನಾವು ಕಿತ್ತೀವಿ. ಇದಿಷ್ಟು ಶಾಸಕ ಬಸನಗೌಡ ಯತ್ನಾಳ್ ಅವರ ಮಾತು. ಕ್ಯಾಮ್ರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಬೆಳಗಾವಿ.